ರೈಟ್ ಶ್ರೀಪಾದ್ ಹೇಳ್ತಾ ಇದ್ದ ಹಾಗೆ ಯಾರೆಲ್ಲ ಮೋದಿ 3.0 ಸರ್ಕಾರದ ಸಚಿವ ಸಂಪುಟವನ್ನ ಸೇರಬಹುದು ಅನ್ನೋ ಕುತೂಹಲ ಇದೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಿಂದ ಯಾರಾಗ್ತಾರೆ ಕೇಂದ್ರ ಸಚಿವರು ಅನ್ನೋ ಕುತೂಹಲ. ಇದರ ಜೊತೆಗೆ ಪಟ್ಟಾಭಿಷೇಕ ಇವತ್ತು ಸಂಜೆ 7:15ಕ್ಕೆ ನಿಗದಿಯಾಗಿದೆ. ಅದಕ್ಕಿಂತ ಮುಂಚೆ ಆಲ್ರೆಡಿ ರಾಜಕೀಯ ವಲಯದಲ್ಲಿ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆ. ಮೋದಿ ಪದಗ್ರಹಣಕ್ಕೂ ಮುನ್ನ ಚಟುವಟಿಕೆಗಳು ಗರಿಗೆದರಿದೆ. ನಿರೀಕ್ಷೆ ಸಾಕಷ್ಟು ಮಂದಿಗಿದೆ. ಆದರೆ ಯಾರಿಗೆಲ್ಲ ಇವತ್ತೇನೆ ಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಒಂದು ಮೀಟಿಂಗ್ ಕೂಡ ನಡೀತಾ ಇದೆಯಂತೆ ದೆಹಲಿಯ 7 LKM ನಿವಾಸದಲ್ಲಿ. ಮೋದಿ ಪಟ್ಟಾಭಿಷೇಕಕ್ಕೂ ಮುನ್ನ ನಡೀತಾ ಇರುವ ಪೂರ್ವಭಾವಿ ಸಭೆಗಳು ಇದು. ಒಂದಷ್ಟು ರೂಟ್ ಮ್ಯಾಪ್ಗಳನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆ ಇರಬೇಕು ಅನ್ನೋದನ್ನ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇರುವ ನಿರೀಕ್ಷೆಗಳಿದೆ. ದೆಹಲಿಯ ನರೇಂದ್ರ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಂಭಾವ್ಯ ಸಚಿವರ ಜೊತೆಯಲ್ಲಿ ನರೇಂದ್ರ ಮೋದಿ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ದೆಹಲಿಯ 7 LKM ನಿವಾಸದಲ್ಲಿ ಮಹತ್ವದ ಸಭೆ ಇದೀಗ ನಡೀತಾ ಇದೆ. ಪ್ರಮುಖವಾಗಿ ಕರ್ನಾಟಕದಿಂದ 3-5 ಈಗ ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ರಾಜ್ಯ ಕೋಟಾದಿಂದಲೇ ಆಯ್ಕೆಯಾಗಿರೋದು ರಾಜ್ಯಸಭೆಗೆ. ಹೀಗಾಗಿ ಅವರನ್ನ ಮುಂದುವರಿಸಬಹುದು ಅನ್ನೋ ಸಹಜ ನಿರೀಕ್ಷೆ. ಅದನ್ನ ಹೊರತುಪಡಿಸಿದ್ರೆ ಈ ಬಾರಿ ಗೆದ್ದ ಸಂಸದರ ಪೈಕಿ ಯಾರೆಲ್ಲರೂ ಮೋದಿ ಸಂಪುಟದಲ್ಲಿ ಇರಲಿದ್ದಾರೆ? ಕುಮಾರಸ್ವಾಮಿ, ಬೊಮ್ಮಾಯಿ ಹಾಗೆ ಜೋಶಿ ಅವರಿಗೆ ಕರೆ ಬಂದಿದೆಯಂತೆ. ಹಾಗಾದ್ರೆ ಇವ್ರು 3 ಜನ ರಾಜ್ಯದಿಂದ ಮಂತ್ರಿ ಆಗೋದು ಬಹುತೇಕ ಖಚಿತಾನ? ಸದ್ಯಕ್ಕಿರುವ ಕುತೂಹಲ ಇದು. ಕುಮಾರಸ್ವಾಮಿ ಹಾಗೆ ಬೊಮ್ಮಾಯಿ ಅವರಿಗೆ ಕರೆ ಬಂದಿದೆ. ಪ್ರಹ್ಲಾದ್ ಜೋಶಿ ಅವರು ಎನಿವೇ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದವರು. ಅವರಿಗೆ ಮತ್ತೊಂದು ಅವಧಿಗೂ ಕೂಡ ಮುಂದುವರಿಯುವ ಅವಕಾಶ ಬಹುತೇಕ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೋದಿಯವರ ನೇತೃತ್ವದಲ್ಲಿ ಇವತ್ತೇನು ತೀರ್ಮಾನಗಳನ್ನು ಮಾಡಿ ರಾಷ್ಟ್ರೀಯ ಅಧ್ಯಕ್ಷರು BJP ರಾಷ್ಟ್ರೀಯ ಅಧ್ಯಕ್ಷರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೃಹ ಸಚಿವರು, ರಕ್ಷಣಾ ಸಚಿವರು ಅವರೆಲ್ಲರೂ ಜೊತೆಗೂಡಿ ಚರ್ಚೆ ಮಾಡಿ ನನಗೆ ಒಂದು ಗುರುತಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣ ಕ್ರೆಡಿಟು ಕನ್ನಡ ನಾಡಿಗೆ ಸಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಉದ್ದೇಶ ಇರತಕ್ಕಂಥದ್ದು ಈ ಒಂದು ಅವಕಾಶವನ್ನು ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ, ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು. ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು. ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಕಳೆದ 2-3 ತಿಂಗಳಿಂದ ಘಟನೆಗಳು ಈಗ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಒಂದು JDSಗೆ ಒಂದು ಪುನಶ್ಚೇತನ ಅಂತ ಅನ್ಕೋಬೋದು ಸರ್? ಅದರಲ್ಲೇನು ಸಂಶಯ ಇಲ್ಲ. ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಂದು ಕಡೆ ಕನ್ನಡಿಗರು, ಕನ್ನಡ ನಾಡಿನ ಜನತೆ ಇವತ್ತು BJP ಮತ್ತು JDSನ ಮೈತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರರಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತದಾರರಿರ್ಬೋದು, ಅವ್ರಿಗೆ ಹೆಚ್ಚಿನ